ಅರೆಹಳ್ಳಿಯಲ್ಲಿ ಭಾನುವಾರ ಮಧ್ಯರಾತ್ರಿ 3-4 ಜನ ಕದೀಮರ ಗುಂಪು ಸುಮಾರು 2 ಲಕ್ಷ ಮೌಲ್ಯದ ಕಾಫಿ ದೋಚೋಕೆ ಯತ್ನಿಸಿದ್ರು. ಮುಂದಿನ ದಿನ ಮುಂಜಾನೆ ಸ್ಥಳೀಯ ಬೆಳೆಗಾರ ಜಗನ್ನಾಥ್ ಶೆಟ್ಟಿ ಅವರನ್ನ ಮಚ್ಚಿನಿಂದ ತಲೆಗೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿತ್ತು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ತನಿಖೆ ಪ್ರಗತಿಯಲ್ಲಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಶ್ವಾನದಳ ವಿಶೇಷ ತಂಡದ ಸಹಾಯದಿಂದ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. 7 ಮೂಟೆ ಕಾಪಿಯನ್ನು ಕತ್ಕೊಂಡೋಗಿ ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, DSPಗೆ, SP ಗೆ, ಅಡಿಷನಲ್ SP ಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕು ಇಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸಲಿಲ್ಲ. ಅವತ್ತು ಕಳಿಸಿಲ್ಲದಿಂದ ಅದು ಏನಾಗಿದೆ, ಇವತ್ತಿಗೆ ಅದೊಂದು ಕಳ್ಳರಿಗೆ ಅದೊಂದು ವೀಕ್ನೆಸ್ ಗೊತ್ತಾಗಿದೆ. ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಳ್ತನ ಮಾಡೋಕ್ಕೆ ಇವತ್ತು ಬಂದಿದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕೂಡಲೇ ಈ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಯಾರು ಕಾಪಿ ತಗೊಂಡಿದ್ದಾರೆ ಅವ್ರ ಮೇಲೆ. ವೀಕ್ಷಣೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿದರು. ರಾತ್ರಿ ನಾನು ಮಲಗಿದ್ದೆ, ವ್ಯಾನಲ್ಲಿ ಮಲಗಿದ್ದೆ. ಅವರು ಒಂದು 4:45 ಹಂಗೆ ನನ್ನ ತೋಟಕ್ಕೆ ಬಂದು ಕಾಪಿ ಎಳೆದಾಗ ನನಗೆ ಎಚ್ಚರಿಕೆ ಆಯಿತು. ಎದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದರು. ಈಗ ಸಮಯ ಅಲ್ಲಿ ನೀವು ಪೊಲೀಸ್ ಕರ್ಕೊಂಡು ತೋಟದಲ್ಲಿದೆ ಇರ್ಬೋದು ಅವರು, ಮತ್ತು ನನ್ನ ಗನ್ನು ಸಹ ತಗೊಂಡೋಗಿರೋ ಅಂತಂದರು. ಈಗಾಗಲೇ ಬಸವರಾಜರು ಹೇಳಿದಾಗೆ ಸೋಮವಾರ ಒಂದು 3 ಮೂಟೆ ಕಳ್ತನ ಆಗೋದಕ್ಕೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರೋಷ್ಟರಲ್ಲಿ ಇನ್ನೊಂದು 2 ಮೂಟೆ ಕಳ್ತನ ಆಗಿದೆ. ಅದಾದಮೇಲೆ ತದನಂತರ ನಿನ್ನೆ ಪೊಲೀಸ್ ಬೀಟ್ ರಾತ್ರಿ 12 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಆದರೆ ಇವರು ಮಲಗಿ ಇವರ ರಕ್ಷಣೆಗೋಸ್ಕರ ಇವರು ಮಾಡ್ತೀವಿ ಅಂತ, ಯಾಕಂದರೆ ಕಾಪಿಯ ರಕ್ಷಣೆಗೋಸ್ಕರ ಇವರು ಪಾರ ಟೈಪಲ್ಲಿ ಮಲಗಿದ್ದಾರೆ. ಅಲ್ಲಿ ಬಂದಾಗ ಇವರು ಕಳ್ತನ ಮಾಡಿ ಇವ್ರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾರೆ. ಅಂದರೆ ಏನು ನಾವು ಅವ್ರ ಬಗ್ಗೆ ಈಗ ಯಾಕಂದರೆ ಕಳ್ಳರು ಇಷ್ಟು ನಿರ್ದೋಷವಾಗಿ ತಿರುಗಾಡಿ ಮಾಡ್ತಾರೆ. ನಾವು ಪೊಲೀಸ್ ಇಲಾಖೆಯವರು ಭಾರಿ ಗಮನವಾಗಿ ತಿಳ್ಕೋಬೇಕು. ಯಾಕಂದರೆ